ನಾನು ಸಿದ್ದರಾಮಯ್ಯ ಬೆಂಬಲಿಗ ಅಂತ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ, ಹೀಗಂತ ಬೆಂಗಳೂರಿನಲ್ಲಿ ಎಂಸಿ ಸುಧಾಕರ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಸಿದ್ದರಾಮಯ್ಯ ಬೆಂಬಲಿಗ, ಹೀಗಾಗಿ ನನ್ನನ್ನು ಮಿನಿಸ್ಟರ್ ಮಾಡಿಲ್ಲ, ಹೀಗಂತ ಎಂಸಿ ಸುಧಾಕರ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ವಯಸ್ಸಾಗಿದೆ ಅಂತ ನಿರ್ಲಕ್ಷಿಸೋದು ಬೇಡ, ಸಿದ್ದರಾಮಯ್ಯ ಜೊತೆ ಆತ್ಮೀಯವಾಗಿದ್ದೆ ಅನ್ನೋದೇ ನನಗೆ ಮುಳುವಾಯಿತು. ನಾಯಕತ್ವ, ಪಕ್ಷದ ನಡವಳಿಕೆ ಮೇಲೆ 2028ರ ಚುನಾವಣೆ ನಿಂತಿದೆ. ಡಿಕೆಶಿ ಸುತ್ತಮುತ್ತ ಇರುವಂತಹ ಹಿಂಬಾಲಕರಿಂದ ದ್ವೇಷದ ರಾಜಕಾರಣ ನಡೀತಾ ಇದೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ತೀವ್ರ ಬೇಸರವನ್ನು ಹೊರಹಾಕಿದ್ದಾರೆ ಎಂಸಿ ಸುಧಾಕರ್ ಅವರು. ಇನ್ನು ವೀಕ್ಷಕರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಸಿ ಸುಧಾಕರ್ ಅವರು ಎಕ್ಸ್ಕ್ಲೂಸಿವ್ ಆಗಿ PNS ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಮಾತನಾಡಿಸಿದ್ದಾರೆ, ನೋಡೋಣ. ಸಚಿವ ಸಂಪುಟ ವಿಸ್ತರಣೆ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಅಸಮಾಧಾನಿತ ಶಾಸಕರುಗಳು ಭಿನ್ನಮತೀಯ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ರೆ, ಮತ್ತೊಂದು ಕಡೆಗೆ ಕೆಲ ಶಾಸಕರುಗಳು ನೇರವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಜಿ ಸಚಿವರು, ಚಿಂತಾಮಣಿ ಶಾಸಕರಾದಂತಹ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ತಮಗೆ ಸಚಿವ ಸ್ಥಾನ ತಪ್ಪಿರೋದು ಎಲ್ಲೊಂದು ಕಡೆಗೆ ಬಣ ಬಡಿದಾಟದಿಂದ, ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವಿನ ಒಂದು ಅಗ್ಗಜಗ್ಗಾಟದಿಂದ ನಿಮಗೆ ತಪ್ಪಿದೆ ಅಂತ. ನೋಡಿ, ನಾನು ಆ ರೀತಿ ಅದನ್ನು ವಿಶ್ಲೇಷಣೆ ಮಾಡೋದಿಲ್ಲ. ನಾನು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. ನಾನು ಅವರ ಸಂಪುಟದಲ್ಲಿ ಉನ್ನತ ಶಿಕ್ಷಣ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಅವರು ನನ್ನ ನಾಯಕರು, ಬಹಳ ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು, ಬದ್ಧತೆ ಇರ್ತಕ್ಕಂಥವ್ರು, ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಕೊಡಬೇಕು, ಪರಿವರ್ತನೆ ತರಬೇಕು ಅಂತಕ್ಕಂಥ ಆಲೋಚನೆ ಇರ್ತಕ್ಕಂಥ ನಾಯಕರು ಅಂತ ಅವ್ರನ್ನ ಸ್ವೀಕಾರ ಮಾಡಿ ಅವರು ನನ್ನ ಮೇಲೆ ಬಹಳ ವಿಶ್ವಾಸ ಇಟ್ಟಿದ್ರು. ಆ ವಿಶ್ವಾಸದ ಕಾರಣ ನಾನು ಅವ್ರಿಗೆ ಬಹಳ ಆತ್ಮೀಯವಾಗಿದ್ದೆ. ನಾನು ಯಾವುದೋ ಗುಂಪು ಬಣ ಈ ಬಣ ಅಂತ ಹೇಳಿ ದೆಹಲಿಗೆ ಹೋಗೋದು ಮತ್ತೊಂದು ನಾನು ಯಾವುದು ಮಾಡಲಿಲ್ಲ. ನಾನು ನಿರಂತರವಾಗಿ ಪಕ್ಷದ ತೀರ್ಮಾನಕ್ಕೆ ಬದ್ಧ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದೆ. ಸಿದ್ದರಾಮಯ್ಯನವರ ಜೊತೆಯಲ್ಲಿ ಅಷ್ಟು ಆತ್ಮೀಯವಾಗಿದ್ರು ಕೂಡ ನಾನು ಸಿದ್ದರಾಮಯ್ಯನವರ 5 ವರ್ಷ ಮುಖ್ಯಮಂತ್ರಿ ಅಂತಕ್ಕಂಥ ಹೇಳಿಕೆ ನಾನು ಯಾವತ್ತೂ ಕೊಟ್ಟಿಲ್ಲ. ನಾನು ಹೇಳಿರ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಸೂಚನೆಗೆ ಬದ್ಧ, ಮಾನ್ಯ ಶಿವಕುಮಾರ್ ಅವರು ಹೈಕಮಾಂಡ್ ಸೂಚನೆಗೆ ಬದ್ಧ, ನಾನು ಕೂಡ ಅದೇ ರೀತಿ ಹೈಕಮಾಂಡ್ ಏನು ಸೂಚನೆ ಕೊಡುತ್ತೆ ಅದಕ್ಕೆ ನಾವು ಬದ್ಧ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದೀನಿ ವಿನ ಎಲ್ಲೂ ನಾನು ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ವಿರುದ್ಧವಾಗಿ ಅಥವಾ ಈ ರೀತಿ ಆ ಬಣ ಈ ಬಣ ಅಂತಕ್ಕಂಥ ರೀತಿಯಲ್ಲಿ ನಾನು ನಡ್ಕೊಳ್ಳಿಲ್ಲ. ಆದರೆ ಸಿದ್ದರಾಮಯ್ಯನವರ ಆತ್ಮೀಯತೆ ಬಹುಶಃ ಇವತ್ತು ನನಗೆ ಮುಳುವಾಗಿದೆ ಅಂತ ನಾನು ಭಾವಿಸ್ತೇನೆ. ಸರ್, ಇದಕ್ಕೆ ರಿಲೇಟೆಡ್ ಆಗಿ ನೋಡಿ, ಕೋಲಾರ ಚಿಕ್ಕಬಳ್ಳಾಪುರಕ್ಕೂ ಕೂಡ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಮತ್ತೊಂದು ಕಡೆಯಾಗಿ ರಾಜೀನಾಮೆಯನ್ನ ಏನಾದರೂ ಕೊಡ್ತೀವಿ ಅಂತ ಬೆದರಿಕೆ ಹಾಕಿದ್ರೆ ವಿತಿನ್ 5 minutes ಅಲ್ಲಿ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನೋಡಿ, ರಾಜೀನಾಮೆ ಕೊಡ್ತೀವಿ ಅಂತಕ್ಕಂಥ ಹೇಳಿಕೆ ಅದು ಬಹುಶಃ ಅದು ಒಳ್ಳೆ ರೀತಿಯಾದಂಥ ಆಲೋಚನೆ ಅಲ್ಲ. ಇವತ್ತು ಎಲ್ಲರಿಗೂ ಮಂತ್ರಿ ಮಾಡಲಿಕ್ಕೂ ಆಗೋದಿಲ್ಲ. ಇವತ್ತು 34 ಸ್ಥಾನ ಇದೆ. ಅದರಿಂದ ಇವತ್ತು ನಮ್ಮ ಜಿಲ್ಲೆಗೆ ಅವಕಾಶ ಯಾಕೆ ತಪ್ಪಿತು, ಯಾಕೆ ಕೊಡಲಿಲ್ಲ? ಈಗ ಹಿಂದೆ ನನಗೆ ಚಿಕ್ಕಬಳ್ಳಾಪುರದಿಂದ ಕೊಟ್ಟಿದ್ರು. ಎಲ್ಲೋ ಒಂದು ಕಡೆ 2 ಜಿಲ್ಲೆಯ ಸಮಸ್ಯೆಗಳಿಗೆ ನಾನು ಎಲ್ಲರ ಜೊತೆ, ಶಾಸಕರ ಜೊತೆ ಅವರ ಅಲ್ಲಿ ಸ್ಪಂದಿಸುವಂಥ ಪ್ರಯತ್ನ ಮಾಡಿದ್ದೆ. ಇವತ್ತು ಚಿಕ್ಕಬಳ್ಳಾಪುರ ಕೊಡ್ತಿದ್ರೆ ಕೋಲಾರ ಕೊಡ್ಬೋದಿತ್ತು, ಅಥವಾ ಚಿಕ್ಕಬಳ್ಳಾಪುರದಲ್ಲೂ ಕೊಟ್ಟಿದ್ರೆ ತಪ್ಪಿರಲಿಲ್ಲ. ಈಗ ನನಗೆ ಬೇಡ ತಾನೆ, ಇನ್ನೊಬ್ರು ಕೊಡ್ಬೋದಾಗಿತ್ತಲ್ಲ. ನೀವು ಯಾರಿಗೂ ಕೊಡ್ದಿರ ಏನು ಸಂದೇಶ ರವಾನೆ ಮಾಡ್ತೀರಾ? ಇವತ್ತು ನಾನು ಜಿಲ್ಲಾ ಮಂತ್ರಿ ಆಗಿದ್ದಕ್ಕೆ ನಾನೊಂದು ದೊಡ್ಡ ಪಟ್ಟಿ ಕೊಡ್ತೀನಿ, ನಾನು ಏನೆಲ್ಲ ನನ್ನ ಜಿಲ್ಲೆಗೋಸ್ಕರ ನಾನು ಮಾಡಿದೆ 3 ವರ್ಷದಲ್ಲಿ ಅಂತ, ಸಿದ್ದರಾಮಯ್ಯನವರ ಸಹಕಾರದಿಂದ. ಇವತ್ತು ಬೇರೆ ಕಡೆಯಿಂದ ಉಸ್ತುವಾರಿಗಳು ಬಂದಾಗ ಅವರು KDP ಮೀಟಿಂಗ್ ಮಾಡ್ತಾರೆ, ಹೋಗ್ತಾರೆ. ಏನು ಬದ್ಧತೆ ಇದೆ ಅವರಿಗೆ? ಅಭಿಮಾನ ಎಲ್ಲಿರ್ತದೆ? ನನ್ನ ಜಿಲ್ಲೆಯ ಅಭಿಮಾನ ಎಲ್ಲಿರ್ತದೆ? ಅದೇ ಇವತ್ತು ಕೊರಗು. ನಮ್ಮ ಕೋಲಾರಲ್ಲೂ ಅಷ್ಟೇ, ನಮ್ಮವರೇ ಯಾರೂ ಆಗಲಿಲ್ವಲ್ಲ, ನಮ್ಮ ಜಿಲ್ಲೆಗೆ ಏನಾದರೂ ಮಾಡಬೇಕು ಅನ್ನೋಂಥ ಒಂದು ಆಸೆ, ಆಕಾಂಕ್ಷೆ ಇರತಕ್ಕಂಥದಕ್ಕೆ ಇವತ್ತು ಅವಕಾಶ ಕೊಡಲಿಲ್ವಲ್ಲ ಪಕ್ಷ ಅನ್ನೋಂಥ ಒಂದು ನೋವು ಇವತ್ತು ಅನಾಮೆ ಕೊಟ್ಟರೆ ಏನು ಪರಿಹಾರ ಸಿಗುತ್ತೆ? ಅಕ್ಸೆಪ್ಟ್ ಮಾಡೋದು ಬಿಡೋದು ಆ ಹೇಳಿಕೆಗಳು ನಾವು 22 ವರ್ಷ ರಾಜಕಾರಣದಲ್ಲಿ ನೋಡಿದ್ದೀವಿ. ಸಹಜವಾಗಿ ಪಕ್ಷದ ಒಂದು ಇಂಥ ಪರಿಸ್ಥಿತಿಗಳಲ್ಲಿ ಆ ರೀತಿ ಪಕ್ಷ ಹೇಳಲೇಬೇಕಾಗತ್ತೆ. ಈಗ ಪಕ್ಷದ ವಿರುದ್ಧ ಚಟುವಟಿಕೆಗಳು ಮಾಡಿದವ್ರಿಗೆ ನಾವು ಯಾರು ಅಂತ ನಾನು ಹೇಳಕ್ ಹೋಗೋದಿಲ್ಲ. ಸಿದ್ದರಾಮಯ್ಯನವರ ಪದತ್ಯಾಗದ ಬಳಿಕ ಅವ್ರ ಬಣದಲ್ಲಿ ಗುರುತಿಸ್ಕೊಂಡಿದ್ದವ್ರಿಗೆ ಒಂದು ರೀತಿ ಅವರನ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆ. SC ಮಾದೇವಪ್ಪನವರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಅದರಲ್ಲಿ ಎಂಸಿ ಸುಧಾಕರ್ ಅವರು ಕೂಡ ಸೇರ್ಕೊಂಡಿದ್ದಾರೆ. ಇದು ಯಾವ ರೀತಿಯಾಗಿ ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ? ನೋಡಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಸಿದ್ದರಾಮಯ್ಯನವ್ರ ಬಣ ಮತ್ತೊಂದು ಬಣ ಅಂತ ನಾನು ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಸಿದ್ದರಾಮಯ್ಯನವ್ರ ಜೊತೆ ಆತ್ಮೀಯವಾಗಿದ್ವಿ, ಅವರನ್ನ ನಮ್ಮ ನಾಯಕರು ಅಂತ ನಾವು ಒಪ್ಕೊಂಡಿದ್ವಿ. ನಾವು ಬಣ ಅಂತ ಪಕ್ಷದ ಚೌಕಟ್ಟಿನಲ್ಲಿ ಬಣ ಅಂತಕ್ಕಂಥ ಪ್ರಶ್ನೆ ಬರೋದಿಲ್ಲ. ನಾವು ಕಾಂಗ್ರೆಸ್ ಪಕ್ಷದ ಶಾಸಕರು, ಅವರು ನಮ್ಮ ನಾಯಕರು. ಇವತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು.
ಆದರೆ ನಾನು ಹೇಳುವಂಥದ್ದು ನಾಯಕರಾಗಿರ್ತಕ್ಕಂಥವ್ರು ಆ ರೀತಿ ಅವ್ರ ಬಣ ಇವ್ರ ಬಣ ಅವರ ಹಿಂಬಾಲಕರು ಇವತ್ತಿದಾರಲ್ಲ, ಅವರು ಇವತ್ತು ವಿಂಗಡಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಡಬೇಕಾಗುತ್ತೆ. ಈ ರೀತಿಯಾದಂತಹ ಪ್ರಾದೇಶಿಕ ಅಸಮತೋಲನ, ಹಿರಿಯರು ಅನುಭವಸ್ಥರ ಕಡೆಗಣನೆ ಇದು 2028ರ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅನ್ಸುತ್ತಾ ಸರ್? ನಾನು ಈಗ ಜ್ಯೋತಿಷ್ಯ ಹೇಳೋಕ್ಕಾಗೋದಿಲ್ಲ. ನಾನು ಅಥವಾ ಏನಾಗ್ಬೋದು 2028ಕ್ಕೆ ಅನ್ನೋದು ಗೊತ್ತಿಲ್ಲ. ಈಗ ಕ್ಷೇತ್ರ ಮರುವಿಂಗಡಣೆ ಮತ್ತೊಂದು ಇವೆಲ್ಲ ಬೇರೆ ಬೇರೆ ರೀತಿಯಾಗಿ ಅಂತ ನಮ್ಮ ಮುಂದೆ ಇವತ್ತು ಸಮಸ್ಯೆಗಳು ಇದ್ದಾವೆ. ಅದರಿಂದ ರಾಜಕಾರಣ ಇವತ್ತು ಏನಿದೆ ನಾಳೆ ಏನಿದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ಸದ್ಯಕ್ಕೆ ಈ ಒಂದು ಸಮಸ್ಯೆ ಇದೆ. ಅದು ಮುಂದೆ ಪಕ್ಷ ಯಾವ ರೀತಿ ಸುಧಾರಣೆ ಕ್ರಮಗಳು ತೆಗೆದುಕೊಡುತ್ತೆ, ಪಕ್ಷ ಯಾವ ರೀತಿ ಇವನ್ನೆಲ್ಲ ಪರಿಗಣಿಸುತ್ತೆ, ನಾಯಕತ್ವ ಯಾವ ರೀತಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತದೆ, ಇವೆಲ್ಲದರ ಮೇಲೆ ಅವಲಂಬಿತವಾಗಿರ್ತದೆ. ಇಲ್ಲ ದ್ವೇಷದ ರಾಜಕಾರಣನೇ ಮಾಡಬೇಕು ಅಂದರೆ ಯಾರು ಮಾಡೋಕ್ಕಾಗೋದಿಲ್ಲ. ಸೊ ಇದಿಷ್ಟು ಮಾಜಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಹರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.